ಸ್ನೇಹಿತರೆ, ನಾನು ದೋಹಾದಿಂದ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ದೋಹಾದ ಇನ್ನೊಂದು ಅದ್ಭುತ ಸ್ಥಳವನ್ನು ನಿಮಗೆ ಪರಿಚಯಿಸ್ತೀನಿ, ಬನ್ನಿ. ಪರ್ಲ್ ಕತಾರ ಸಿಟಿಯ ಈ ಬ್ರಿಡ್ಜನ್ನು ಕ್ರಾಸ್ ಮಾಡಿ ಆ ಕಡೆ ಇಳಿದ್ರೆ ಸಿಗೋದೆ ಗೇವಾನ್ ಐಸ್ಲ್ಯಾಂಡ್. ಇದು ಒಂದು ಕೃತಕವಾಗಿ ಸೃಷ್ಟಿ ಮಾಡಿರುವಂತಹ ದ್ವೀಪ. ಕತಾರ್ ತುಂಬ ಚಿಕ್ಕ ದೇಶ ಆಗಿರೋದ್ರಿಂದ ಹಾಗೂ ಈ ದೋಹಾ ಸಿಟಿ ಉಂಟಲ್ಲ, ಇದು ಚಿಕ್ಕದೇ ಇರೋದ್ರಿಂದ ಇಲ್ಲಿ ಏನಾದರೂ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಅಂದರೆ ಸಮುದ್ರಕ್ಕೆ ಮಣ್ಣನ್ನು ಹಾಕಿ ಮತ್ತೊಂದು ದೀಪವನ್ನು ಸೃಷ್ಟಿ ಮಾಡ್ತಾರೆ. ಒಂದು 3-4 ವರ್ಷದಲ್ಲೇ ಇಲ್ಲಿ ಒಂದು 4-5 ದೀಪವನ್ನು ಹಾಗೆ ಸೃಷ್ಟಿ ಮಾಡಿದ್ದಾರೆ. ಹಾಗೆ ಸೃಷ್ಟಿ ಮಾಡಿರುವ ದೀಪಗಳಲ್ಲಿ ಈ ಗೇವಾನ್ ಐಸ್ಲ್ಯಾಂಡು ಒಂದು. ಗೇವಾನ್ ಐಸ್ಲ್ಯಾಂಡಲ್ಲಿ ಫ್ಯಾಮಿಲಿಯವರನ್ನು ಒಂದು ಕಾಫಿ ಶಾಪಿಗೆ ಡ್ರಾಪ್ ಮಾಡಿ ಹಾಗೆ ನಾನು ಓಸಿಯಾಗಿ ಸ್ವಲ್ಪ ಎಂಜಾಯ್ ಮಾಡೋಣ ಹಾಗೂ ನಿಮಗೂ ತೋರಿಸೋಣ ಅಂತ ನನ್ನ ಕ್ಯಾಮ್ರಾವನ್ನು ಇಟ್ಕೊಂಡು ನಾನು ಹಾಗೆ ವಾಕ್ ಮಾಡಿದೆ. ಸ್ನೇಹಿತರೆ, ಈ ಗೇವಾನ್ ಐಸ್ಲ್ಯಾಂಡ್ನ ಹೈಲೈಟ್ ಏನಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ನೋಡೋಕ್ಕಾಗಿ ಜನ ಎಲ್ಲ ಇಲ್ಲಿ ಬರ್ತಾರೆ. ಇದರ ಹೆಸರು ಬಂದ್ಬಿಟ್ಟು ಗೇವಾನ್ ಐಸ್ಲ್ಯಾಂಡ್ ಕ್ರಿಸ್ಟಲ್ ವಾಕ್ ಅಂತ. ಸ್ನೇಹಿತರೆ, ನಾನು ಬಂದಿರೋದು ಕ್ರಿಸ್ಟಲ್ ನಂಬರ್ 7. ಇಂಥ 7 ಬಿಲ್ಡಿಂಗ್ ಇದೆ. ಸಾಧಾರಣ 300 ಮೀಟರ್ ಅಂತರದಲ್ಲಿ ಇದೆಲ್ಲವೂ ಮಾಡಿದ್ದಾರೆ. ಇದು ಹೇಗೆ ಮಾಡಿದ್ದಾರೆ ಅಂದರೆ, ನೆಲದ ಮೇಲೆ ಕನ್ಸಲ್ಟ್ ಮಾಡಿಬಿಟ್ಟು ಒರಿಜಿನಲ್ ಕ್ರಿಸ್ಟಲಿಂದ ಕಲಾಕೃತಿಗಳನ್ನು ಅದರ ಒಳಗಿಟ್ಟು ಗ್ಲಾಸ್ ಮಾಡಿದ್ದಾರೆ. ಆಮೇಲೆ ಒಂದಂತಲ್ಲ, ಸಿಕ್ಕಾಪಟ್ಟೆ ಮೀನು, ಕಪ್ಪೆ, ಮೊಸಳೆ ಎಲ್ಲ ತುಂಬ ಕಲಾಕೃತಿಯನ್ನು ಅದರೊಳಗಿದೆ. ಎಲ್ಲವೂ ಒರಿಜಿನಲ್ ಕ್ರಿಸ್ಟಲಿಂದ ಮಾಡಿರೋದು. ಸ್ನೇಹಿತರೆ, ಹಾಗೆ ನನ್ನ ಕ್ರಿಸ್ಟಲ್ ವಾಕ್ ಮಾಡ್ತಾ ಮುಂದೋಗ್ತದೆ. ಅಲ್ಲಿ ಒಂದು ನೀರಿನ ಕಾರಂಜಿ ಸಹ ಇತ್ತು. ಹಾಗೆ ಅಲ್ಲಿ ಎಡಗಡೆಯಲ್ಲಿ ಆ ಗೇವಾನ್ ಐಸ್ಲ್ಯಾಂಡ್ ಮಾಡೆಲನ್ನು ಇಟ್ಟಿದ್ದರು. ಹಾಗೇ ಸುತ್ತು ಬಂದೆ ನಿಮಗೆಲ್ಲ ತೋರಿಸೋಣ ಅಂತ. ಈ ಮಾಡೆಲ್ ಇದೆಯಲ್ಲ, ಇದು ಸಹ ಒರಿಜಿನಲ್ ಕ್ರಿಸ್ಟಲಿಂದ ಮಾಡಿರೋದು. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ ಗುರು. ಹಾಗೆ ನಾನು ಕ್ರಿಸ್ಟಲ್ ವಾಕ್ ಮಾಡ್ತಾ ಅದ್ರ ಮೇಲೇ ವಾಕ್ ಮಾಡಿದೆ. ಯಾಕಂದರೆ ಈ ಕ್ರಿಸ್ಟಲ್ ವಾಕ್ ಪೂರ್ತಿ ಆಗಬೇಕಂದ್ರೆ ಅದ್ರ ಮೇಲೆ ನಡಿಬೇಕು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇಲ್ಲಿ ಮೇಲ್ಗಡೆ ಕಾಣುತ್ತಲ್ಲ ಲೈಟು, ಇದು ರಾತ್ರಿಯಲ್ಲಿ ಅಲ್ಟಿಮೇಟಾಗಿ ಕಾಣುತ್ತೆ. ಸ್ನೇಹಿತರೆ, ಕತಾರ್ನಲ್ಲಿ ಯಾರಾದರೂ ಕನ್ನಡಿಗರು ಇದ್ದರೆ ಬಂದು ಎಂಜಾಯ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಯಾರಾದರೂ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಗೇವಾನ್ ಐಸ್ಲ್ಯಾಂಡ್ ಅಥವಾ ಕ್ರಿಸ್ಟಲ್ ವಾಕ್ ಅಂತ ಟೈಪ್ ಮಾಡಿ ಸೀದಾ ಇಲ್ಲಿಗೆ ಕರ್ಕೊಂಬರುತ್ತೆ. ಸ್ನೇಹಿತರೆ, ಮತ್ತೊಂದು ಏನೆಂದರೆ ಇಲ್ಲಿ ಟಿಕೆಟ್ ಇಲ್ಲ, ಫ್ರೀ ಆಫ್ ಕಾಸ್ಟು. ಯಾರು ಬೇಕಾದರೂ ಬಂದು ಎಂಜಾಯ್ ಮಾಡ್ಬೋದು. ಆಮೇಲೆ ಹಗಲಲ್ಲಿ ಬಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ರಾತ್ರಿಯಲ್ಲಿ ಬಂದರೆ ತುಂಬ ಅಲ್ಟಿಮೇಟ್ ಆಗಿರುತ್ತೆ ದೃಶ್ಯಗಳು. ಆಮೇಲೆ ಇದುಂಟಲ್ಲ, ಫುಲ್ಲು ಓಪನ್ AC, ಫುಲ್ಲು ಚಿಲ್ಲಾಗಿರುತ್ತೆ ಇದರೊಳಗಡೆ. ಸ್ನೇಹಿತರೆ, ನನ್ನ ಕ್ರಿಸ್ಟಲ್ ವಾಕ್ ಮುಗಿತಾ ಬಂತು. ಜನರು ಅವ್ರ ಪಾಡಿಗರು ಎಂಜಾಯ್ ಮಾಡ್ತಾಯಿದ್ರು. ಆದರೆ ಇವರು ಕ್ಲೀನ್ ಮಾಡೋರು, ನಿನ್ನ ಮುಖದಲ್ಲಿ ಮಹಾರಾಜನ ಕಲೆ ಇದೆ, ಕ್ಲೀನ್ ಮಾಡ್ಕೊಡ್ತೀನಿ, ನಡ್ಕೊಂಡು ಹೋಗು ಅಂದರು. ಹಾಗೆ ಕ್ಲೀನ್ ಮಾಡ್ಕೊಂಡು ಹೋದೆ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಕೊನೆಯದಾಗಿ, ಹಬೀಬಿ ಕಮ್ ಟು ಕತಾರ್.